ಸಮಸ್ತ ನಾಡಿನ ಜನತೆಗೆ ತವರೆಕೆರೆ ಮಾಡುವ ಉಮೇಶ್ ಜಿಂದಗಿ ಮಾಜಿ ಅಧ್ಯಕ್ಷರು ಏನು ವಿಚಾರ ಇವತ್ತು ಒಳ್ಳೆಯದು ಕೆಟ್ಟದನ್ನು ವಿಚಾರವನ್ನು ರೋಡ್ದಾಗಲಿ ಒಂದು ರೇಷನ್ ಕಾರ್ಡ್ ಆಗಲಿ ಒಂದು ಖಾತೆದಾಗಲಿ ಯಾವುದೇ ವಿಚಾರವನ್ನು ಒಂದು ಪಂಚಾಯತಿಲಾಗಲಿ ನಾನು ನಿಮಗೆ ತಿಳಿಸ್ತೀನಿ. ಒಳ್ಳೆಯದನ್ನು ತಗೊಳ್ಳಿ, ಕೆಟ್ಟದನ್ನು ಕಿತ್ತು ಬಿಸಾಕಿ. ಏನಪ್ಪ ಅಂದರೆ ಇವತ್ತು ಒಂದು ಜಲಜ್ಯೋತಿ ಇದು ನೀರನ್ನು ತಗೊಂಬಂದವ್ರೆ, ಅದನ್ನು ಇವತ್ತು ಸರಿಯಾಗಿ ಸರಿಪಡಿಸ್ತಾ ಇಲ್ಲ. ಅಲ್ಲಲ್ಲಿ ರೋಡಲ್ಲಿ ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ ತುಂಬ. ಅದನ್ನು ನಾಳೆ ಅಧ್ಯಕ್ಷತ್ವ ಮಾತಾಡಿ ಅವ್ರನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿ ಕರೆದು ಕೂಡಲೇ ಇದು ಮಾಡಿ ಅಂತ ಹೇಳಿದ್ವಿ. ಆಮೇಲೆ ಖಾತೆ ಸುಮಾರು ದಿವಸದಿಂದ ನಿಲ್ಲಿಸಿದ್ದಾರೆ. ಖಾತೆ ಪಾಪ ಈಗ ಖಾತೆ ಗ್ರಾಮೀಣಕ್ಕೆ ಭಾಳ ತೊಂದರೆ ಆಗ್ತದೆ. ಆಕೆ ಸುಮಾರು 6-7 ತಿಂಗಳಿಂದ ಖಾತೆ ನಿಲ್ಲಿಸಿದ್ದಾರೆ ಕೃಷ್ಣ ಬೈರೇಗೌಡರು. ಅದನ್ನು ಕೂಡಲೇ ಅದನ್ನು ಬಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಎಷ್ಟೋ ಜನಕ್ಕೆ ಇವತ್ತು ಲೋನ್ ತೊಗೊಂಡು ಮಕ್ಕಳು ಮದುವೆ ಮಾಡ್ತಾರೋ, ಮನೆ ಕಟ್ತಾರೋ, ಅದು ಉಪಯೋಗ ಮಾಡಬೇಕು. ಇದು ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಇದು ಕೃಷ್ಣ ಬೈರೇಗೌಡರು ಖಾತೆ ದಯವಿಟ್ಟು ಇದನ್ನು ಗಮನಕ್ಕೆ ತೊಗೊಂಡು ಮಾಡಬೇಕು. ಸಂಬಂಧಪಟ್ಟ ನಮ್ಮ ಡಿ.ಕೆ. ಶಿವಕುಮಾರು ಅದಕ್ಕೆ ಅನುಮೋದನೆ ಕೊಡಬೇಕು. ಯಾಕಂದರೆ ಖಾತೆಗೆ ಅವ್ರ ಬೋರಿರೋದು ಅಂದರೆ ಖಾತೆಗೆ ಅವ್ರು ಕೊಟ್ಟರೆ ಖಾತೆ ಮಾಡ್ತೀನಿ ಅಂತವ್ರೆ. ಖಾತೆಗೆ ಅದೇನು ಲಭ್ಯವಿಲ್ಲ. ಅದು ಸ್ಟಾಪ್ ಮಾಡಿ ನಮಗೆ ಈ ಕಂಪ್ಯೂಟರ್ ಖಾತೆ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ತುಂಬ ಒಳ್ಳೆಯದಾಗ್ತದೆ. ಆದರೆ ಖಾತೆಯಿಂದ ಏನೂ ಉಪಯೋಗ ಇಲ್ಲ. ಅದನ್ನು ನೀವು ಅರ್ಥ ಮಾಡಿಕೊಂಡು ಈಗ 5 ಗ್ಯಾರಂಟಿ ಕೊಟ್ಟಿದ್ರೆ 5 ಗ್ಯಾರಂಟಿಯಿಂದ ಏನೂ ಸಾರ್ವಜನಿಕರಿಗೆ ಒಳ್ಳೆಯದಾಗ್ತಿಲ್ಲ, ಬರೀ ಸರ್ಕಾರ ನಷ್ಟ ಆಗ್ತದೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಜಿಂದಗಿ ಉಮೇಶ್ ಮಾಜಿ ಅಧ್ಯಕ್ಷರು ತಿಳಿಸ್ತಾ ಇದ್ದೀನಿ. ಯಾವುದೇ ವಿಚಾರ ಆಗಲಿ, ಒಂದು ಸ್ಕೂಲ್ದಾಗಲಿ, ಒಂದು ಆಂಬುಲೆನ್ಸ್ ಆಗಲಿ, ಇವತ್ತು ನಮ್ಮ ತಾವರೆಕೆರೆಗೆ ಒಂದು ಒಳ್ಳೆಯ ಇದಿಲ್ಲ. ಯಾವುದು ಆಕ್ಸಿಡೆಂಟ್ ಆದರೆ ಭಾಳ ಹತ್ರ ಇರೋದೊಂದು 30 ಬೆಡ್ ಇಲ್ಲ, ಗೌರ್ಮೆಂಟ್ ಇಲ್ಲ. ನಮ್ಮ ನಾಯಕರು ಸೋಮಶೇಖರ್ ಅವರು ಇವತ್ತು ಗಮನಕ್ಕೆ ತಗೊಂಡಿಲ್ಲ. 2-3 ಬಾರಿ ಗೆದ್ದವರು ಅವರು. ಒಂದು ಸತಿ BJP ಗೆದ್ದರು, ಕಾಂಗ್ರೆಸ್ ಗೆದ್ದರು, ತಿರ್ಗಾ ಸಾಗರ್ ಗೆದ್ದರು. ಸೋಮಶೇಖರ್ ಅವರು ಇವತ್ತು ತಾವರೆಕೆರೆ ಗ್ರಾಮ ಪಂಚಾಯತಿ ಆಗಲಿ ಚರಣ ಗ್ರಾಮದಲ್ಲಿ ಅವರು ಯಾವುದೇ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಭಾಳ ಆಕ್ಸಿಡೆಂಟ್ ಅದಾವೆ, ಅದಕ್ಕೆ ಸರ್ಜರಿ ಆಗಬೇಕು, ಒಂದು ಸ್ಟೇರ್ ಆಗಬೇಕು, ಯಾವುದಿಲ್ಲ. ಸುಮ್ಮನೆ ತಾಂಡಾಗಿ ಬಡವರು ಬಗ್ಗೆ ಮಾಡ್ತಾರೆ. ಇವತ್ತು ಲೀಸ್ಟ್ ತೆಗೆದ್ರೆ ಮಾಗಡಿ ರೋಡಲ್ಲಿ ನಮ್ಮದೇ ಫಸ್ಟ್ ಲಿಸ್ಟು ಆಕ್ಸಿಡೆಂಟ್ ಕೇಸು, ಸತ್ತಿರೋದು, ಬದುಕಿರೋದು. ಇದು ನಮ್ಮ ನಾಯಕರು ಯಶವಂತಪುರನ ಕಸಂತಪುರ ಮಾಡವ್ರೆ. ಸಿಗಳಿಗೇಟಲ್ಲಿ ಇವತ್ತು ತೆಗಿತೀನಿ ಅದನ್ನು ತೆಗೆದೇ ಇಲ್ಲ. ಆ ವಾಸನೆ ಕೊಡ್ಕೊಂಡು ಇವತ್ತು ರೈತರು ಮಕ್ಕಳು ಇವತ್ತು ವಿದ್ಯಾಭ್ಯಾಸಕ್ಕೆ ಭಾಳ ತೊಂದರೆ ಆಗ್ತದೆ. ಅದನ್ನು ಕೂಡಲೇ ಈಗ ಆಕ್ಷನ್ಗೆ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಬಂದಿದ್ದಾರೆ. BJP ಗೆದ್ದು ಕಾಂಗ್ರೆಸ್ ಗಮನಕ್ಕೆ ಸಿದ್ದರಾಮಯ್ಯಗೆ ಟೀಕೆಗೆ ತಂದು ಕೂಡಲೇ ಕಸಕಟ್ಟನ್ನು ವಜಾ ಮಾಡಿ ನೀವು ನಮ್ಮ ಯಶವಂತಪುರನ ಇವತ್ತು ಸ್ವತಂತ್ರವಾಗಿ ಬಾಳಿಸ್ಬೇಕು ಅನ್ನೋದೇ ನಿಮ್ಮ ಗುರಿಯಾಗಿರಬೇಕು. ಇದು ಕಟ್ಟ ಆಗ್ನೆಯಿಂದ ಜಿಂದಗಿ ನಾನು ಹೇಳ್ತಾ ಇದ್ದೀನಿ. ಇದು ನಿರಂತರವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಸಂಕೋಚ ಇಲ್ಲದಂಗೆ. ನಾನು ಇವತ್ತು ಏನೇ ಕೆಲಸ ಆಗ್ತಿಲ್ಲ. ಇವತ್ತು BJP ಗೆದ್ದು ಕಾಂಗ್ರೆಸ್ ಬಂದಿದ್ದೀರ. ನೀವು ಫಂಡು ತರ್ತಾ ಇದ್ದೀರಾ. ಯಾವ ಫಂಡು? ದೊಡ್ಡ ಮರತೀವಿ ರಸ್ತೆಯನ್ನು ಇವತ್ತು 3 ಮೀಟ್ರ್ ಮಾಡ್ತೀವಿ ಅಂದರೆ ಯಾವುದೇ ಮೀಟ್ರು ಅಗಲ ಮಾಡಿಲ್ಲ. ಟಾರನ್ನು ಹಂಗೆ ಹಾಕಿದ್ದೀರಾ. ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾ ಇದ್ದೀರಾ. ಇದು ನಮ್ಮ ಟ್ಯಾಕ್ಸು, ನಮ್ಮ ಜನತೆದು. ಇದನ್ನು ಅರ್ಥ ಮಾಡಿಕೊಂಡು ನೀವು ಇದನ್ನು ಕೂಡಲೇ ಇದು ಸಾರ್ವಜನಿಕರಿಗೆ ತಿಳಿಸ್ಬೇಕು ಅಂತ ನಾನು ಕೇಳ್ಕೊತ ಇದ್ದೀನಿ, ಮನವಿ ಕೇಳ್ಕೊತ ಇದ್ದೀನಿ. ನಮ್ಮ ನಾಯಕರಿಗೆ ಸತ್ಯ ಯಾವುದು ಕೆಟ್ಟದ್ದು ಯಾವುದು? ನಮ್ಮ ನಾಯಕರೇ ಯಾವ ಸೋಲು ಗೆಲುವು JDS ಗೆಲ್ಲಿ BJP ಗೆಲ್ಲಿ ನಮ್ಮ ನಾಯಕರು ಸೋಮಶೇಖರನೇ. ಈ ಕ್ಷೇತ್ರದಲ್ಲಿ ನಾಯಕರಿಗೆ ಯಾರು ಹೊಟ್ಟೆನೋ ಬಂದರೆ ಯಾರು ತಗೋತಾರೆ? ಡಾಕ್ಟ್ರು. ಹಂಗೆ ಏನನ್ನ ಇಲ್ಲಿ ಗಂಟೆ ತಗೊಳ್ಳೋದ್ರೆ ಸೋಮಶೇಖರ್ ತಕ್ಕೆ ಹೋಗೋದು. ಇದು ಕೂಡಲೇ ಸೋಮಶೇಖರ್ ಅವರು ಕಾಯ ವಾಚ ಮನಸ್ಸ ಕೆಲಸ ಮಾಡಬೇಕು. ಇವು ಹುಟ್ಟದ ಮೇಲೆ ಸಾಯಲೇಬೇಕು. ಸಾಯೋದ್ರೊಳಗೆ ಒಳ್ಳೆ ಕೆಲಸ ಮಾಡಲೇಬೇಕು. ಇದು ನನ್ನ ಒಂದು ತೀರ್ಮಾನ. ಸಮಸ್ತ ನಾಡಿನ ಜನಕ್ಕೆ ನಮಸ್ಕಾರ.